ವಿಕ್ರಮ ಪುಣ್ಯ ಪಾಪ ಸಮಸ್ತರಿಗೆ ಕೊಡಲೋ ಸುಗದಿ 40 ಭಾಗವ ಮಾಡಿ ಲೇಷಾಂಶವನು ಜನಕೀವಾ. ಅತ್ಯಲುಪ ಪರಮಾಣುವಿಗೆ ಸಾಮರ್ಥ್ಯವನು ತಾ ಕೊಟ್ಟು ಸ್ಥೂಲ ಪದಾರ್ಥಗಳನ್ನುಂಡು ನಿಪ ಸರ್ವಜೀವರಿಗೆ. ಶುಭಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ. ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೆಣ್ಯ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ 11. ಸತ್ಯ ವಿಕ್ರಮ ಪುಣ್ಯ ಪಾಪವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಅತ್ಯಲ್ಪ ಪರಮಾಣು ಜೀವರಿಗೆ ಪುಣ್ಯ ಪಾಪ ಕರ್ಮಗಳನ್ನು ಭೋಗಿಸುವುದಕ್ಕಾಗಿ 40 ಭಾಗಗಳಲ್ಲಿ, ಅಂದರೆ 400ರಲ್ಲಿ 10ನೇ ಒಂದು ಭಾಗಗಳಲ್ಲಿ ಅವರವರ ಯೋಗ್ಯತಾನುಸಾರ ಲೇಷಾಂಶವನ್ನು ಇಟ್ಟು ಸ್ಥೂಲ ವಿಷಯಗಳನ್ನು ತದ್ಗತ ಸ್ವಾಖ್ಯ ರಸ ತಾನು ಸ್ವೀಕರಿಸಿ ಪಿಂಬಕ್ರಿಯಾದ್ವಾರ ತಾನುಂಡು ಸರ್ವಜೀವರಿಗೆ ಉಣಿಸುವನು ಎಂದು ತಿಳಿಸುತ್ತಾರೆ. ಅನಾದ್ಯನಂತ ಕಾಲದಿಂದ ಶ್ರೀ ಪರಮಾತ್ಮನ ಪರಾಕ್ರಮವು ಅಪರಿಚ್ಛಿನ್ನ ಮತ್ತು ಅಪರಿಮಿತ. ಇದರಿಂದ ಸತ್ಯ ಪರಾಕ್ರಮನಾದ ಶ್ರೀಹರಿಯು ಸತ್ಯ ವಿಕ್ರಮನು. ಬ್ರಹ್ಮಾದಿ ಸಮಸ್ತ ತೃಣಾಂತ ತ್ರಿವಿಧ ಜೀವರ ಸ್ವರೂಪ ದೇಹವು ಅತ್ಯಲ್ಪ ಪ್ರಮಾಣವುಳ್ಳದು. ಪರಮಾಣು ಸ್ವರೂಪರಾದ ಸಮಸ್ತ ಜೀವರ ಸ್ವರೂಪ ದೇಹದ ಪ್ರಮಾಣವು ಕುದುರೆಯ ಬಾಲದ ತುದಿಯನ್ನು 100 ಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ ಪ್ರತಿ ಅಂಶವನ್ನು ಪುನಃ ಭಾಗಗಳಾಗಿ ವಿಭಾಗಿಸಿದರೆ ಕುದುರೆ ಬಾಲಾಗ್ರದ 10,001ನೇ ಭಾಗವಾಗಿರುವುದು. ಸಮಸ್ತ ಜೀವರ ಸ್ವರೂಪ ದೇಹದ ಗಾತ್ರವು ನ್ಯೂನಾತಿರೇಕಗಳಿಲ್ಲದೆ ಏಕ ಪ್ರಮಾಣವನ್ನು ಹೊಂದಿರುವುದು. ಇಂತಹ ಅತ್ಯಣು ಸ್ವರೂಪಿಯಾದ ಜೀವನಿಗೆ ಸ್ಥೂಲ ಅನ್ನ ಭೋಗ, ಸ್ಥೂಲ ವಿಷಯಗಳ ಅನುಭವ, ಸ್ತ್ರೀ ಭೋಗಾದಿಗಳು ಹೇಗೆ ಆಗುತ್ತವೆ? ಇದು ಅತ್ಯಾಕರ್ಷಕವಾದ ಸಂಗತಿಯೇ. ಜೀವನು ತ್ರಿಗುಣಾತ್ಮಕವಾದ ಲಿಂಗ ಶರೀರದ ಸಂಬಂಧವನ್ನು ಹೊಂದಿದ್ದಾನೆ. ಇದರಿಂದ ತ್ರಿಗುಣಜನ್ಯವಾದ ಕರ್ಮಗಳ ಅನುಭವ ಜೀವನಿಗೆ ಆಗಲೇಬೇಕು. ಆ ಕರ್ಮಗಳ ಫಲರೂಪವಾದ ಪುಣ್ಯ ಮಿಶ್ರ ಪಾಪ ಫಲಗಳು ಜೀವನಿಗೆ ಭೋಗಕ್ಕೆ ವಿಷಯವನ್ನಾಗಿ ಬಿಂಬನು ಮಾಡುವನು. ಈ ಫಲಗಳನ್ನು ಸ್ವತಂತ್ರವಾಗಿ ಅನುಭವಿಸುವ ಶಕ್ತಿ ಜೀವರಿಗೆ ಇಲ್ಲ. ಫಲಾನುಭವಕ್ಕೆ ಶ್ರೀ ಪರಮಾತ್ಮನ ಬಿಂಬಕ್ರಿಯಾ ರೂಪವಾದ ವ್ಯಾಪಾರವೇ ಕಾರಣವು. ಇಂತಹ ಫಲಾನುಭವವನ್ನು ಜೀವರಿಗೆ ಕೊಡುವುದಕ್ಕಾಗಿ 40 ಭಾಗಗಳನ್ನು ಮಾಡಿದನು ಎಂದು ಹೇಳಿದ್ದಾರೆ. ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 400 ಎಂದು ನಿರೂಪಿಸಲಾಗಿದೆ. ಪದ್ಯದಲ್ಲಿ 40 ಎಂದಿದೆ. ಇದರ ಗಣನೆಯ ವಿವರವೇನೆಂದರೆ ಜ್ಞಾನಪೂರ್ವಕ ಪುಣ್ಯ ಭಾಗ 1, ಜ್ಞಾನಪೂರ್ವಕ ಪಾಪ ಭಾಗ 1, ಅಜ್ಞಾನಪೂರ್ವಕ ಪುಣ್ಯ ಭಾಗ 1, ಅಜ್ಞಾನಪೂರ್ವಕ ಪಾಪ ಭಾಗ 1. ಅಲ್ಲಿಗೆ 40 ಭಾಗಗಳಾಯಿತು. ಇದರಿಂದ ಇಂದ್ರಿಯಗಳ ದ್ವಾರ ನಡೆಯುವ ಸಮಷ್ಟಿ ಭಾಗ 10 × 4 40 ಆಗುವುದು. ಪುನಃ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ದಶ ವಿಭಾಗ ಎಂದಿದೆ. ಅಲ್ಲಿಗೆ 40 ಭಾಗಗಳು ಗುಣಿಸು ದಶ ವಿಭಾಗ 400 ಆಯಿತು. ಈ ಸಂಖ್ಯೆಯು ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿರುವ 400ಕ್ಕೆ ಸಮನ್ವಯವಾಗುವುದು. ಈ 40 ಭಾಗಗಳಲ್ಲಿ ಜೀವರು ಧಾರಣ ಮಾಡಿರುವ ಸ್ಥೂಲ ಶರೀರದ ಪ್ರಮಾಣಕ್ಕನುಗುಣವಾಗಿ ದೇಹೋಪಚಯಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು, ಅಂದರೆ ಲೇಷಾಂಶವನ್ನು ಆ ಜೀವನಲ್ಲಿಡುವನು. ಅದು ಅವನದೇ ಆದ ಸ್ವಗತ ಸ್ವಾತಂತ್ರ್ಯವು. ಅವನಿಂದ ಭಿನ್ನವಲ್ಲ. ಬಿಂಬನೇ ಅದರಲ್ಲಿ ಪ್ರವೇಶಿಸಿ ಕ್ರೀಡೆಯಾಡುವನು. ಆಗ ಬಿಂಬಕ್ರಿಯಾದ್ವಾರ ವಿಷಯ ಭೋಗಗಳು ದೇಹಕ್ಕೆ ಉಪಚಯವಾಗುವವು. ಸ್ಥೂಲ ವಿಷಯಗಳ ಉಪಚಯವು ಚಿದಾನಂದಾತ್ಮಕವಾದ ಜೀವನ ಸ್ವರೂಪಕ್ಕಿಲ್ಲ. ಅವನು ಅನಾದಿ ಕರ್ಮದ ದೆಸೆಯಿಂದ ಧಾರಣ ಮಾಡಿರುವ ಸ್ಥೂಲ ದೇಹಕ್ಕೆ ಉಪಚಯಕ್ಕೆ ಒದಗುವುದು. ಸ್ಥೂಲ ವಿಷಯಗತ ಸಾರದಲ್ಲಿ ಶ್ರೀ ಪರಮಾತ್ಮನು ಸಾರರೂಪನಾಗಿರುವನು. ರಸಾಕಾರ ರಸಪದ ವಾಚ್ಯನಾದ ರಸಾತ್ಮಕನು ತನ್ನದೇ ಆದ ಸ್ವಾಖ್ಯರಸವನ್ನು ಸ್ವೀಕರಿಸುವನು. ಅಂದರೆ ಸ್ಥೂಲ ವಿಷಯಗತ
ಸಾರಾಂತರ್ಗತ ತನ್ನದೇ ಆದ ಭಗವದ್ರೂಪದಲ್ಲಿ ರಮಣ ಮಾಡುವನು. ಇದೇ ಸ್ವಾಖ್ಯರಸ ಸ್ವೀಕಾರ. ಇದರಿಂದ ಬಿಂಬಕ್ರಿಯಾ ರೂಪವಾದ ವ್ಯಾಪಾರ ವಿಶೇಷ. ಇದರಿಂದ ಜೀವರ ಸ್ಥೂಲ ದೇಹಕ್ಕೆ ಉಪಚಯವಾಗುವುದು. ಅದರಿಂದ ಸ್ಥೂಲ ದೇಹದಲ್ಲಿ ವ್ಯಾಪ್ತನಾದ ಜೀವನಿಗೆ ತೃಪ್ತಿಯುಂಟಾಗುವುದು. ಇದೇ ಸ್ಥೂಲ ವಿಷಯಗಳ ಉಂಡು ಉಣಿಸುವ ಎಂಬ ಕ್ರಿಯೆಯ ಕರ್ಮ ರಹಸ್ಯವು ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.